ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಏನು ಮಾಡ್ಲಿಕತ್ತೀನಿ ಗೊತ್ತ್ರಿ, ಇವತ್ತು ನಾನು ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡ್ಲಿಕತ್ತೀನಿ ನೋಡ್ರಿ. ಈ ಬೂದುಗುಂಬಳಕಾಯಿ ಅನ್ನೋದು ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೇದಲ್ರಿ. ಅದಕ್ಕೆ ಇದರಿಂದ ಒಂದು ಏನಾರ ಮಾಡೋಣ ಅಂಥೇಳಿ ಫಸ್ಟ್ ಇಲ್ಲೇ ಒಂದು ಸ್ವಲ್ಪ ಬೂದುಗುಂಬಳಕಾಯಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿನಿ. ಸ್ವಲ್ಪ ಕೊತ್ತಂಬರಿ ಮತ್ತು ಕೊಬ್ಬರಿ, ಜೀರಿಗೆ, ಇದು ಕಡ್ಲಿ ಬ್ಯಾಳಿ ನೆನೆಸಿದ್ದು. ನೀವು ಇದ್ರ ಬದಲಿ ಕಡ್ಲಿ ಹಿಟ್ಟು ಯೂಸ್ ಮಾಡಿದರೂ ನಡೀತದೆ. ಇದು ಏನದಲ್ರಿ ಹವೀಜ, ಒಂದಿಷ್ಟು ಹಸಿಮೆಣಸು, ಇವಿಷ್ಟು ಉಪಯೋಗಿಸ್ಕೊಂಡು ಇವತ್ತು ಮಜ್ಜಿಗೆ ಹುಳಿ ಮಾಡೋಣ. ಹಂಗೆ ಇಷ್ಟು ತರಕಾರಿ ಆಮೇಲೆ ಮಜ್ಜಿಗೆನೂ ಬೇಕ್ರಿ. ಹಂಗೆ ಫಸ್ಟ್ ಒಂದು ಮಸಾಲೆ ಮಾಡ್ಕೊಳ್ಳೋಣ್ರಿ. ಇದು ಹಸಿ ಕೊಬ್ಬರಿ ಇರ್ತದಲ್ರಿ, ಸ್ವಲ್ಪ ರೀ ಹಸಿ ಕೊಬ್ಬರಿ, ಹವೀಜ, ಆಮೇಲೆ ಜೀರಿಗೆ, ಇವನ್ನ ಇಷ್ಟು ಹಂಗೆ ಹುರ್ಕೊಬಾರ್ದ್ರಿ. ಇದು ಹಸಿದ ಹಾಕೋದು, ಹಂಗೆ ಇದಿಷ್ಟು ಹಾಕ್ಬೇಕ್ರಿ. ಆಮೇಲೆ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿರ್ತೀವಲ್ರಿ, ಅವನ್ನ ನಿಮ್ಗೆ ಖಾರ ಹೆಂಗೆ ಬೇಕು ನೋಡಿಕೊಂಡು ಅಷ್ಟು ಹಾಕ್ಕೋಬೇಕು. ಈ ಕಡ್ಲಿಬೇಳೆ ಇದಲ್ರಿ, ಒಂದು 2 ಸ್ಪೂನ್ ಹಾಕ್ಕೋಬೇಕು. ಭಾಳ ಹಾಕ್ಕೊಳ್ಳೋದು ಬ್ಯಾಡ್ರಿ. ಇದು ಇಷ್ಟು ಒಂದು 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕ್ರಿ. ಇದು ಈಗ ನೀವು ಅರ್ಜೆಂಟ್ ಮಾಡ್ಕೋಬೇಕಂದ್ರೆ ಕಡ್ಲಿ ಹಿಟ್ಟು ಯೂಸ್ ಮಾಡಿದರೂ ನಡೀತದೆ. ಇದಿಷ್ಟು ಹಾಕ್ಕೊಳ್ಳೋದ್ರಿ. ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡು ಇದನ್ನು ಮಿಕ್ಸರ್ ಮಾಡ್ಕೊಳ್ಬೇಕ್ರಿ. ಬೂದುಗುಂಬಳಕಾಯ್ದಲ್ರಿ, ಇದು ಆ್ಯಕ್ಚುಲಿ ಇದು ಭೂಮಿ ಮೇಲಿಂದ ಅಮೃತ ಅಂತ್ರಿ. ಇದು ಅಷ್ಟು ಒಳ್ಳೆ ಗುಣವ ನೋಡ್ರಿ. ಶುಗರ್ ಪೇಷಂಟ್ ಅಂತರೂ ಈ ತರಕಾರಿ ತಿನ್ನಲೇಬೇಕಂತ್ರಿ, ಅಷ್ಟು ಒಂದು ಒಳ್ಳೆ ಗುಣವ ರೀ ಇದಕ್ಕೆ. ಆಮೇಲೆ ಎಸಿಡಿಟಿಗೆ ಭಾಳ ಅಂದ್ರೆ ಭಾಳ ಒಳ್ಳೆ ಔಷಧಿ ಅಂತ. ಹಿಂಗೆ ಭಾಳವರಿ ಅದರದ್ದು ಉಪಯೋಗ. ಈಗ ಒಗ್ಗರಣೆ ಹಾಕ್ಲಿಕತ್ತೀನಿ ರೀ. ಒಂದು ಕುಕ್ಕರ್ ಒಳಗನ ನಾ ಡೈರೆಕ್ಟ್ ಮಾಡ್ಲಿಕತ್ಬಿಟ್ಟೀನಿ. ಸಾಸ್ವೆ, ಜೀರಿಗೆ, ಆಮೇಲೆ ಇಂಗು, ಅರಿಶಿನ ಪುಡಿ ಇಷ್ಟು ಹಾಕಿ ಒಗ್ಗರಣೆ ಹಾಕ್ಬೇಕ್ರಿ. ಕುಕ್ಕರ್ನಾಗ ಮಾಡೋದ್ರಿಂದ ಏನಾಗ್ತದೆ, ಕೆಲಸ ಫಟಾಫಟ್ ಆಗಿಬಿಡ್ತದೆ ನೋಡ್ರಿ, ಎಲ್ಲ ಒಮ್ಮೆ ಆಗಿಬಿಡ್ತದೆ. ಅದಕ್ಕೆ ನಾವು ಒಮ್ಮೆ ಹೋಳು ಬೇಯಿಸ್ಕೊಳ್ಳೋದು, ಮತ್ತೊಮ್ಮೆ ಇದು ಒಗ್ಗರಣೆ ಇದು ಮಾಡಲೇ ಇಲ್ಲರಿ. ಡೈರೆಕ್ಟ್ ಕುಕ್ಕರ್ ಒಳಗೆ ಒಗ್ಗರಣೆ ಹಾಕಿ ಕರಿಬೇವು ಹಾಕಿದೆ ನೋಡ್ರಿ. ಈಗ ಒಗ್ಗರಣೆ ಹಾಕಿ ಎಲ್ಲ ಒಮ್ಮೆ ಮಾಡ್ಕೊಂಡ್ಬಿಟ್ಟೆ. ಈಗ ಇವನ್ನ ಹಾಕಿದೆ ರೀ, ಬೂದುಗುಂಬಳಕಾಯಿ ಅವಲ್ರಿ ಹೆಚ್ಚಿಟ್ಕೊಂಡದ್ದು. ಇವನ್ನ ಸಿಪ್ಪಿ ಸಹಿತ ಹಾಕ್ರಿ, ಸಿಪ್ಪಿ ತೆಗೆದು ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಆ್ಯಕ್ಚುಲಿ ಶಕ್ತಿ ಇರೋದೆಲ್ಲ ಸಿಪ್ಪಿ ಒಳಗಂತ್ರಿ ಎಲ್ಲ ತರಕಾರಿದು. ಅದಕ್ಕೆ ನಾನಂತೂ ಆದಷ್ಟು ಸಿಪ್ಪಿ ತೆಗ್ದಿರಂಗಿಲ್ಲ. ಈಗ ಇವನ್ನೊಂಚೂರು ತಾಳ್ಸಿದ ಮೇಲೆ ಅದನ್ನು ಸ್ವಲ್ಪ ನೀರು ಹಾಕಿದೆ. ಆಮೇಲೆ ಅದೇನು ನಾವು ರುಬ್ಬಿಟ್ಕೊಂಡಿರ್ತೀವಲ್ರಿ ಮಸಾಲೆ, ಅದನ್ನು ಹಾಕ್ಬೇಕು ನೋಡ್ರಿ. ಇದಿಷ್ಟು ಹಾಕಿ ಒಂದು ಸತಿ ಸರಿಯಾಗಿ ಮಿಕ್ಸ್ ಮಾಡಿ, ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಉಪ್ಪು ಮತ್ತು ಹೆಂಗಂದ್ರೆ ಹುಳಿ ಭಾಳದ ಮಜ್ಜಿಗೆ ಅಂತ ಅನಿಸಿದ್ರೆ ನಿಮಗೆ ಸ್ವಲ್ಪ ಬೆಲ್ಲ ಹಾಕಬೇಕು. ಇಲ್ಲಾಂದ್ರೆ ಏನು ಹಾಕೋ ಅವಶ್ಯ ಇರೋದಿಲ್ಲ. ಈಗ ಇದೇನು ಮಾಡೋಣ್ರಿ, ಕುಕ್ಕರು ಒಂದು ಸೀಟಿ ಮಾಡಿಸೋಣ್ರಿ. ಇದನ್ನೇನು 2-3 ಸೀಟಿ ಮಾಡಿಸೋದು ಬೇಕಾಗಂಗಿಲ್ಲ. ಬರೀ 1 ಸೀಟಿ ಮಾಡಿಸಿದ್ರೆ ಸಾಕು, ಹೋಳು ಬೆಂದು ಬಿಡ್ತಾವ್ರಿ. ಇದಕ್ಕೆ ಆತ್ರಿ ಈಗ 1 ಸೀಟಿ. ಈಗ ನಾವು ಇದನ್ನು ತೆಗೆದು ನೋಡಿದಾಗ ಫುಲ್ ಸ್ವಲ್ಪ ಹಿಂಗೆ ಗಟ್ಟಿಯಾಗಿರ್ತದಲ್ರಿ. ಕೈ ಆಡಿಸಿದಾಗ ಸ್ವಲ್ಪ ಗಟ್ಟಿ ಅನ್ನಿಸ್ತದೆ ಹಿಂಗೆ ತೆಗೆದಾಗ. ಆದ್ರೆ ಮತ್ತೇನು ಗೊತ್ತ್ರಿ, ಮಜ್ಜಿಗೆ ಹುಳಿ ಭಾಳ ನೀರು ಇರಬಾರ್ದು, ಭಾಳ ಗಟ್ಟಿನೂ ಇರಬಾರ್ದು, ಒಂದು ಮೀಡಿಯಮ್ ಹದಕ್ಕಿರಬೇಕು. ಇದನ್ನು ನಾ ಒಂದು ಬುಟ್ಟಿ ಒಳಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಇದಕ್ಕೇನದಲ್ರಿ, ಈಗ ಮಜ್ಜಿಗೆ ಹಾಕಬೇಕು. ಇದು ಗ್ಯಾಸ್ ಆನ ಇಟ್ಟೀನಿ ನಾನು, ಕುದಿಲಿಕ್ಕತ್ತದ. ಇದು ಮಜ್ಜಿಗೆ ಅದು ಮಿಕ್ಸರ್ ಒಳಗೆ ಅದೇನು ಮಸಾಲೆ ಇತ್ತಲ್ರಿ ಅದಷ್ಟು ಸೇರಿಸಿ ಮಜ್ಜಿಗೆ ಹಾಕ್ಕೊಂಡೆ. ಇನ್ನೊಂದು ಸ್ವಲ್ಪ ಕಡಿಮೆ ಅನ್ನಿಸ್ತಂತ ಮತ್ತೊಂದು ಸ್ವಲ್ಪ ಹಾಕ್ಕೊಂಡೆ ನೋಡ್ರಿ. ಹಿಂಗಾತ್ರಿ ಇದು. ಇಷ್ಟು ಗಟ್ಟಿ ಅಲ್ಲ, ಇಷ್ಟು ತಿಳುವಲ್ಲ, ಹಿಂಗಾತು. ಈ ಮಜ್ಜಿಗೆ ಹುಳಿ ಒಮ್ಮೆ ಮಾಡ್ರಿ ನೀವು, ಹಿಂಗೆ ಮಸಾಲೆ ಹಾಕಿ. ಇದು ಸೇಮ್ ಹಿಂಗೆ ಅಡುಗೆಯವ್ರು ಮಾಡ್ತಾರಲ್ರಿ ಹಂಗೆ ಆಗ್ತದೆ ನೋಡ್ರಿ. ನಂಗೆ ಯಾಕೋ ಉಪ್ಪು ಕಡಿಮೆ ಅನ್ನಿಸ್ತ್ರಿ ಅದು. ಇದಕ್ಕೊಂಚೂರು ಉಪ್ಪು ಜಾಸ್ತಿ ಹಿಡಿಸ್ತದ್ರಿ. ಅದಕ್ಕೆ ಉಪ್ಪು ಹಾಕಿದ್ದೀನಿ ಒಂಚೂರು. ಮತ್ತು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಮಸ್ತ್ ಮಜ್ಜಿಗೆ ಹುಳಿ ಪಳದೇನೋ ಅಂತಾರೆ, ಇದಕ್ಕೆ ಬಿಸಿ ಪಳದೆ ಅಂತಾರೆ, ಮಜ್ಜಿಗೆ ಹುಳಿ ಅಂತಾರೆ. ಅದ್ರಾಗ ಈ ಬೂದುಗುಂಬಳಕಾಯಿದು ಭಾರಿ ಅಂದ್ರೆ ಭಾರಿ ರುಚಿ ಅನ್ನಿಸ್ತದ್ರಿ. ಆ್ಯಕ್ಚುಲಿ ಇದು ಹಿಂಗೆ ದೇವಸ್ಥಾನ ಒಳಗೂ ಮಾಡ್ತಾರೆ ನೋಡ್ರಿ, ಹಿಂಗೆ ಮಾಡಿರ್ತಾರೆ. ಇದೇ ಟೇಸ್ಟ್ ಅನ್ನಿಸ್ತದ. ಒಂದು ಸತಿ ನೀವು ಎಲ್ಲ ಮಾಡಿ ನೋಡ್ರಿ, ಹೆಂಗೆ ಅನ್ನಿಸ್ತದ ರುಚಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಬರ್ರಿ, ಈಗ ಬಿಸಿ ಬಿಸಿ ಮಜ್ಜಿಗೆ ಹುಳಿ ಮತ್ತು ಅನ್ನ ಊಟ ಮಾಡಿದ್ರೆ ಏನು ಹೇಳಿರಿ, ಮಸ್ತ್ ಇರ್ತದೆ ನೋಡ್ರಿ. ಇದು ಬದ್ನಿಕಾಯಿ ಫ್ರೈ ರೀ. ಇದು ನೆಕ್ಸ್ಟ್ ವಿಡಿಯೋ ಇದ್ರದ್ದು ಬರ್ತದೆ ನೋಡ್ರಿ, ಬದ್ನಿಕಾಯಿ ಫ್ರೈ ಅಂತ ಹೇಳಿ ಮಾಡ್ತೀವಲ್ರಿ, ಅದರದ ನೋಡ್ರಿ ಇದು. ಆಯ್ತು ವೀಕ್ಷಕರೇ, ನಮಸ್ಕಾರ. ಮುಂದಿನ ಮತ್ತೊಂದು ಅಡಿಗೆಯೊಂದಿಗೆ ಸಿಗೋಣ.